ವ್ಯಾಸರಾಯರಿಗೂ ರಾಯಚೂರಿನ ಈ ಪುಣ್ಯಕ್ಷೇತ್ರಕ್ಕೂ ಏನು ಸಂಬಂಧ? ಸಾಕ್ಷಾತ್ ಮಹಾವಿಷ್ಣು ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿದ್ದಾದರೂ ಹೇಗೆ? ಕಷ್ಟ ಎಂದು ಬಂದ ಭಕ್ತರ ಕೈ ಹಿಡಿದು ನಡೆಸುತ್ತಿರುವ ಸ್ವಯಂಭೂ ತಿಮ್ಮಪ್ಪನ ಕ್ಷೇತ್ರವಿದು. ಬನ್ನಿ, ನಾವಿಂದು ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ಸೇರಿದ ರಾಯಚೂರು ನಗರ ಸಮೀಪದಲ್ಲಿರುವ ಬೋಳಮಾನದೊಡ್ಡಿಯ ಸ್ವಯಂಭೂ ಶ್ರೀ ತಿಮ್ಮಪ್ಪ ಸ್ವಾಮಿ ನೆಲೆಸಿದ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಯೋಣ. ಸರಿಸುಮಾರು 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಗುರು ಹಾಗೂ ಮಹಾನ್ ದಾರ್ಶನಿಕರಾದ ಶ್ರೀ ವ್ಯಾಸರಾಯರು ಧರ್ಮ ಪ್ರಚಾರಕ್ಕೆಂದು ಈ ಭಾಗಕ್ಕೆ ಬಂದಿದ್ದರಂತೆ. ಈಗಿನ ಬೋಳಮಾನದೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದ ಪ್ರಕೃತಿ ಸೌಂದರ್ಯ, ನಿಶ್ಶಬ್ದ ವಾತಾವರಣ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸಿ ಒಂದು ಕಲ್ಲಿನ ಮುಂದೆ ತಪಸ್ಸಿಗೆಂದು ಕುಳಿತರಂತೆ. ಅವರು ಕಣ್ಣು ತೆರೆದು ನೋಡಿದಾಗ ಆ ಕಲ್ಲಿನ ಮೇಲೆ ಶಂಖ ಚಕ್ರದ ಚಿಹ್ನೆಗಳು ಮೂಡಿದ್ದವಂತೆ. ಆಗ ವ್ಯಾಸರಾಯರು ಮಹಾವಿಷ್ಣುವೇ ಧರೆಗಿಳಿದು ಬಂದನೆಂದು ಪೂಜೆ ನೆರವೇರಿಸುತ್ತಾರೆ. ಅಂದಿನಿಂದ ಆ ಸ್ಥಳ ತಿಮ್ಮಪ್ಪನ ನೆಲೆಯಾಗುತ್ತದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಜಾತ್ರೆಗೆ ರಾಯಚೂರು ಹಾಗೂ ಗದ್ವಾಲ್ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ. ಈ ದೇವಸ್ಥಾನದ ಸುತ್ತಲೂ ಅನೇಕ ಆಂಜನೇಯ ವಿಗ್ರಹಗಳಿವೆ. ಅವುಗಳನ್ನು ವ್ಯಾಸರಾಯರೇ ಸ್ಥಾಪಿಸಿದ್ದಾರೆ ಎಂದು ಸಹ ಹೇಳಲಾಗುತ್ತದೆ. ಇದು ಕೇವಲ ದೇವಸ್ಥಾನವಲ್ಲ, ವ್ಯಾಸರಾಯರ ತಪಸ್ಸಿನ ನೆನಪು, ಶ್ರೀಹರಿಯ ಮೇಲಿನ ಭಕ್ತಿ ಮತ್ತು ಭಕ್ತರ ನಂಬಿಕೆಯನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸಿರುವ ಪವಿತ್ರ ಕ್ಷೇತ್ರವಾಗಿದೆ. ರಾಯಚೂರಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಕ್ಷೇತ್ರಕ್ಕೊಮ್ಮೆ ನೀವು ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅದೇ ರೀತಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಇಂತಹದ್ದೇ ಮತ್ತೊಂದು ಕಥೆಯ ಜೊತೆ. ಅಲ್ಲಿಯವರೆಗೂ ಸದಾ ನಿಮ್ಮ ಋಣದೊಳಗ ಈ ನಿಮ್ಮ ಎಂಪರರ್ ಈಶಾ.